ಹೇಳ್ತೇವೆ. ಅಂದರೆ ಇಲ್ಲಿ ಸ್ವಾರಸ್ಯ ಏನು ಅಂತ ಹೇಳಿದರೆ, ಭೀಮಸೇನ ಹಾಗೂ ಅರ್ಜುನ ಇವರಿಬ್ಬರು ಕೂಡ ಸಿಂಹರಾಶಿ, ಇವರಿಬ್ಬರದ್ದು ಅಂದರೆ ಮಹಾಬಲಿಷ್ಠರು, ಪರಾಕ್ರಮಿಗಳು. ಆ ಉತ್ತರ ಫಲ್ಗುನಿ ನಕ್ಷತ್ರದಲ್ಲಿ ಅವನು ಹುಟ್ಟುಹಬ್ಬ. ಅಲ್ಲಿ ಬ್ರಾಹ್ಮಣರನ್ನೆಲ್ಲ ಕರೆದಿದ್ದಾಳೆ ಕುಂತಿ. ಪಾಂಡುರಾಜ ಹಾಗೂ ಕುಂತಿ ಅವರ ಅರ್ಜುನನಿಗೆ ಏನು ಮಾಡಿಸಬೇಕು ಅದನ್ನೆಲ್ಲ ಮಾಡಿಸಿ, ಆ ಪುರೋಹಿತರು ಬ್ರಾಹ್ಮಣರೇನಿದ್ದಾರೆ ಅವರಿಗೆಲ್ಲ ಪರಿಚರ್ಯೆಯನ್ನು ಮಾಡ್ತಾ ಇದ್ದಾಳಂತೆ ಕುಂತಿ. ಅಂದರೆ ಬಂದವರಿಗೆಲ್ಲ ದಕ್ಷಿಣೆಯನ್ನು ಕೊಡಿಸುವುದು, ಮಕ್ಕಳಿಂದ ಅವರಿಗೆ ಏನು ಬೇಕೋ ಆ ಎಲ್ಲ ಉಪಚಾರವನ್ನು ಮಾಡ್ತಾ ಇರಬೇಕಾದ್ರೆ ಪಾಂಡುರಾಜ ಅಲ್ಲಿಂದ ತಾನು ಹೊರಟ. ಅದು ವಸಂತ ಋತುವಿನ ಆಗಮನ ಆಗ್ತಾ ಇದೆಯಂತೆ. ವಸಂತ ಋತುವಿನ ಆಗಮನ ಆಗ್ತಾ ಇರುವಂತಹ ಕಾಲ. ಪಾಂಡುರಾಜ ತಾನು ಹೀಗೆ ಸುತ್ತಾಡಿಕೊಂಡು ಹೋದ ಆ ಕಾಡಲ್ಲಿ. ಅವನನ್ನು ಹಿಂಬಾಲಿಸಿಕೊಂಡು ಹಿಂದಿನ ಮಾದ್ರಿ ಬಂದ್ಲಂತೆ. ನೋಡ್ತಾನೆ ಕಾಡೆಲ್ಲ ಒಳ್ಳೆ ಹೂವಿನಿಂದ ಕೂಡ್ಕೊಂಡಿದೆ, ಎಲ್ಲ ಕಡೆ ಕೋಗಿಲೆ ಮುಂತಾದ ಪಕ್ಷಿಗಳು ಕೂಗುತ್ತಾ ಇದೆ, ತಂಪಾದ ಗಾಳಿ ಬೀಸ್ತಾ ಇದೆ. ಒಂದು ಕಡೆಯಿಂದ ಆ ಹೂವೆಲ್ಲ ಅರಳಿದಾಗ ಅವುಗಳ ಆ ಪರಿಮಳ ಬರ್ತಾ ಇದೆ. ಇಂಥ ಒಂದು ರಮ್ಯವಾದ ವಾತಾವರಣವನ್ನು ನೋಡಿ ಪಾಂಡುರಾಜನಿಗೆ ಅಲ್ಲಿವರೆಗೆ ಒಳ್ಳೆ ಇಂದ್ರಿಯ ನಿಗ್ರಹದಿಂದ ಕೂಡಿದವನಾಗಿದ್ದ. ಒಳ್ಳೆ ಇಂದ್ರಿಯ ನಿಗ್ರಹ ಇತ್ತು ಅವನಿಗೆ, ಮಹಾ ತಪಸ್ಸಿನಿಂದ ಕೂಡಿದ. ಅವತ್ತೇನಾಯಿತೋ ಏನೋ ಗೊತ್ತಿಲ್ಲ, ಮನಸ್ಸಿನಲ್ಲಿ ಆಸೆ ಹುಟ್ಟಲಿಕ್ಕೆ ಶುರುವಾಯ್ತಂತೆ, ಹೆಂಡತಿ ಬಗ್ಗೆ ಕಾಮುಕತೆ ಹೆಚ್ಚಾಗ್ಲಿಕ್ಕೆ ಶುರುವಾಯ್ತಂತೆ ಅವನಿಗೆ. ಅದಕ್ಕೆ ಸರಿಯಾಗಿ ಮಾದ್ರಿ ಹಿಂದಿನಿಂದ ಶುಭ್ರವಾದ ವಸ್ತ್ರವನ್ನು ಉಟ್ಕೊಂಡು ಬರ್ತಾ ಇದ್ದಾಳಂತೆ. ತೆಳ್ಳಗಿನ ವಸ್ತ್ರ ಉಟ್ಕೊಂಡಿದ್ದಾಳೆ. ತೆಳ್ಳಗಿನ ವಸ್ತ್ರ ಅಂತ ಹೇಳಿದ್ರೆ ಅಷ್ಟು ಒಳ್ಳೆ ಕ್ವಾಲಿಟಿಯದ್ದು ವಸ್ತ್ರ, ಅದನ್ನು ಉಟ್ಕೊಂಡಿದ್ದಾಳೆ. ಇದರ ದಪ್ಪ ದಪ್ಪ ವಸ್ತ್ರಗಳನ್ನೆಲ್ಲ, ನಾರುಮಡಿ ಅಂಥದ್ದಲ್ಲ, ಒಳ್ಳೆ ನಯವಾದ ವಸ್ತ್ರವನ್ನು ಉಟ್ಕೊಂಡಿದ್ದಾಳೆ. ಅದು ಇನ್ನೂ ಆಕರ್ಷಣೆಯನ್ನು ಮಾಡ್ತವನಿಗೆ. ಕೂಡಲೇ ತಾನು ಮಾದ್ರಿ ಹತ್ರ ಬಂದ, ಕಾಮುಕನಾಗಿ ಅವಳ ಹತ್ರ ಬಂದಾಗಲೇ ಮಾದ್ರಿ ಹೇಳ್ತಾಳೆ, ಬರಬೇಡಿ ಬಿಡಬೇಡಿ, ನನ್ನ ಹತ್ರ ಬರಬೇಡಿ, ಯಾಕಂದರೆ ನನ್ನಂದ್ರೆ ಬಂದ್ರಿ, ನನ್ನನ್ನು ಆಲಿಂಗನ ಮಾಡ್ಕೊಂಡ್ರಿ, ನನ್ನ ಸಮಾಗಮನ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಸತ್ತೋಗ್ಬಿಡ್ತೀರಿ, ಋಷಿಗಳ ಶಾಪ ಇದೆ. ಅವಳು ಹೇಳ್ತಾನಿದ್ದಾಳೆ. ಹೇಳ್ತಾ ಇದ್ದ ಹಾಗೆಯೇ ಅವನಿಗೆ ಆ ಕಾಮವೇ ಸಾವಾಗಿ ಬಂದುಬಿಟ್ಟಿದೆ ಪಾಂಡುರಾಜನಿಗೆ. ಅದರಿಂದಾಗಿ ಆ ಕಾಮವನ್ನು ನಿಯಂತ್ರಣ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಆಗಲಿಲ್ವಂತೆ ಆ ಸಂದರ್ಭದಲ್ಲಿ. ಅದರಿಂದಾಗಿ ಕಾಮುಕತೆಯಿಂದಾಗಿ ಆ ಮಾದರಿಯ ಮೇಲೆ ತಾನು ಅಪ್ಪಿಕೊಂಡು ಅವಳೊಟ್ಟಿಗೆ ಸಮಾಗಮನ ಮಾಡಲಿಕ್ಕೆ ಶುರು ಮಾಡಿಬಿಟ್ನಂತೆ. ಇವಳು ಎಷ್ಟು ಹೇಳ್ತಾಳೆ, ಬೇಡ ಬೇಡ ಬೇಡ, ಋಷಿಗಳ ಶಾಪ ಇದೆ, ಕಿಂದಮ ಋಷಿಗಳ ಶಾಪ ಇದೆ ಅಂತ ಎಷ್ಟು ಹೇಳಿದರೂ ಕೇಳದೆ ಅವಳ ಸಮಾಗಮವನ್ನು ಯಾವಾಗ ಮಾಡಿದ, ಪ್ರಾಣವನ್ನು ತ್ಯಾಗ ಮಾಡಿದ, ಸತ್ತೇ ಹೋದ ಪಾಂಡುರಾಜ. ಮಾದರಿಯಾದರೂ ಇದನ್ನೇ ನೋಡಿ ಗಡಗಡ ನಡಗಿದ್ಲಂತೆ, ಅತ್ಲಂತೆ, ಕೂಡಲೇ ಕರೆದ್ಲಂತೆ ಕುಂತಿಯನ್ನು, ಅಕ್ಕ ಅಕ್ಕ ಕೂಡಲೇ ಬಾ ಇಲ್ಲಿ, ಕೂಡಲೇ ಬಾ ಅಂತ. ಕುಂತಿ ಆದಳು ಎಲ್ಲ ಬ್ರಾಹ್ಮಣರ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಯಾವಾಗ ಇವಳು ವಿಚಿತ್ರವಾಗಿ ಕರೆದ್ಲು ಮಾದರಿ, ಕೂಡಲೇ ತಾನು ಓಡಿ ಬಂದ್ಲು 5 ಮಕ್ಕಳನ್ನು ಕರ್ಕೊಂಡು. ಅವಾಗ ಎಷ್ಟು ವರ್ಷ ಅಂತೇಳಿದ್ರೆ, ಅರ್ಜುನನಿಗೆ 14 ವರ್ಷ, ಭೀಮಸೇನಿಗೆ 15 ವರ್ಷ, ಧರ್ಮರಾಜನಿಗೆ 16 ವರ್ಷ, ನಕಲ ಸಹದೇವನಿಗೆ 13 ವರ್ಷ. ಆ ಸಂದರ್ಭದಲ್ಲಿ ಆ ಮಕ್ಕಳನ್ನು ಕರ್ಕೊಂಡು ಬರ್ತಾ ಇದ್ದಾಳಂತೆ. ಕೂಡಲೇ ಮಾದರಿ ಅಲ್ಲಿಂದಲೇ ಹೇಳಿದ್ಲಂತೆ, ಮಕ್ಕಳನ್ನು ಅಲ್ಲೇ ನಿಲ್ಲಿಸು, ಮಕ್ಕಳನ್ನು ಕರ್ಕೊಂಬರಬೇಡ, ನೀನು ಮಾತ್ರ ಬಾ ಅಂತ. ಯಾಕಂತೇಳಿದ್ರೆ ಈ ದೃಶ್ಯವನ್ನು ಮಕ್ಕಳಿಗೆ ನೋಡಿದರೆ ತಡ್ಕೊಳ್ಳಿಕ್ಕಾಗೋಲ್ಲ ಅಂತ. ಕುಂತಿ ಆದರೂ ಬಂದು ನೋಡ್ತಾಳೆ, ಏನಿದೆ ಅಲ್ಲಿ, ಪಾಂಡುರಾಜ ಶವವಾಗಿ ಬಿದ್ದಿದ್ದಾನಂತೆ. ಅದನ್ನು ನೋಡಿ ಸಹಿಸ್ಲಿಕ್ಕಾಗದೆ ಗಳಗಳ ಹತ್ತಿಬಿಟ್ಲಂತೆ ಕುಂತಿ. ಮಾದರಿಯೂ ಕೂಡ ತಾನು ಅಳ್ತಾ ಇದ್ದಾಳೆ. ಅವಳಿಗೆ ಎಷ್ಟು ಅಂದರೆ ಮಾದರಿಗೆ ತನ್ನಿಂದಾಗಿ ಈ ರೀತಿ ತನ್ನ ಪತಿಗಾಗೋಯ್ತು ಅಂತ. ಕೂಡಲೇ ಕುಂತಿ ಹೇಳ್ತಾಳೆ, ನಿನಗೆ ಗೊತ್ತಿಲ್ವಾ, ಪಾಂಡುರಾಜನಿಗೆ ಈ ರೀತಿ ಸಹವಾಸವನ್ನು ಮಾಡಿದರೆ ಸಾಯ್ತಾನೆ ಅಂತ ಗೊತ್ತಿಲ್ವಾ, ಯಾಕೆ ನೀನು ಅದಕ್ಕೆ ಒಪ್ಪಿದೆ ಅಂತ. ಅದಕ್ಕೆ ಮಾದರಿ ಅಳ್ತಾ ಹೇಳ್ತಾಳೆ, ನಾನು ಎಷ್ಟು ತಡೆದರೂ ಕೇಳಲೇ ಇಲ್ಲ ಅಂತ ಹೇಳ್ತಾನೆ. ಯಾಕಂತೇಳಿದ್ರೆ ಸಾವೇ ಕಾಮದ ರೂಪದಲ್ಲಿ ಬಂದಿತ್ತು, ನಾನು ಎಷ್ಟು ತಡೆದರೂ ಕೇಳಲೇ ಇಲ್ಲ, ನನ್ನಿಂದಾಗಿ ಈ ರೀತಿ ಆಯಿತು ಅಂತ ಮಾದರಿ ತುಂಬ ಅಳ್ತಾ ಇದ್ದಾಳೆ. ಕುಂತಿಯು ಕೂಡ ಬಿಕ್ಕಿ ಅಳ್ತಾಳೆ, ಏನು ಮಾಡೋಣ, ಏನಾಗೋಯ್ತು, ನಿಮ್ಮೊಟ್ಟಿಗೆ ನಾವು ಹೋಗಬೇಕಿತ್ತು, ಅಯ್ಯೋ ನಮಗೆ ಈ ರೀತಿ ಆಯ್ತಲ್ವ ಅಂತ. ಇವರಿಬ್ಬರ ಗೋಳನ್ನು ಕೇಳಿ 5 ಮಕ್ಕಳು ಬಂದುವಂತೆ. ಧರ್ಮರಾಜನೇ ಮೊದಲಾದವರು ಬಂದು ನೋಡ್ತಾರೆ, ತಂದೆ ಇಲ್ಲ, ಅಪ್ಪ ಹೊರಟೋಗಿದ್ದಾರೆ. ಆ 5 ಮಕ್ಕಳು ಅತ್ತದ್ದಲ್ಲ ಮೂರ್ಛದ ಬಿಟ್ರಂತೆ. ಯಾಕಂತೇಳಿದ್ರೆ ಅಷ್ಟು ಚೆನ್ನಾಗಿಯೋ ನಮ್ಮ ತಂದೆ, ನಮ್ಮಪ್ಪ ಪಾಂಡುರಾಜ ಎಲ್ಲ ಕಡೆ ಕಾಡಿನಲ್ಲಿ ಹೋಗಿ ಗೆಡ್ಡೆ ಗೆಣಸು ಮುಂತಾದವುಗಳೆಲ್ಲ ತಂದು ನನಗೆ ಕೊಡ್ತಾಯಿದ್ರು, ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾಯಿದ್ರು. ಅವರಿಗೆ ಈ ರೀತಿ ಆಯ್ತಲ್ವ ಅಂತ ಮಕ್ಕಳು ಅಳ್ತಾರೆ, ಅಯ್ಯೋ ನಮಗಿನ್ನು ಯಾರ ಕಥೆ, ಯಾರ ಗತಿ, ನಮಗೆ ಯಾರೂ ಗೊತ್ತಿಲ್ಲ ಅಂತ ಆ ಮಕ್ಕಳು ಅಳ್ತಾರಂತೆ. ಕುಂತಿ ಅಳ್ತಾಳಂತೆ, ಮಾದರಿ ಅಳ್ತಾಳಂತೆ. ಅವಾಗ ಅಹಂ ಜ್ಯೇಷ್ಠ ಧರ್ಮಪತ್ನಿ ಜ್ಯೇಷ್ಠಂ ಧರ್ಮಫಲಂ ಮಮ ಅವಶ್ಯಂ ಭಾವಿನೋ ಭಾವಾತ್ ಮಾಮ ಮಾದ್ರಿ ನಿವರ್ತಯ. ಕಡೆಗೆ ಕುಂತಿ ಹೇಳ್ತಾಳೆ, ಸರಿ
ಪಾಂಡುರಾಜ ಅಂತೂ ನಮ್ಮನ್ನು ಬಿಟ್ಟು ಸ್ವರ್ಗಕ್ಕೆ ಹೋಗಿಬಿಟ್ಟ. ಯಾಕಂದರೆ ಆ ಪಾಂಡುರಾಜ ಮಾಡಿದ ತಪಸ್ಸೇನಿದೆ ಸಾಮಾನ್ಯವಾದದ್ದಲ್ಲ. ಅದಕ್ಕೆ ಆ ಶವವನ್ನು ಕಾಲನ್ನು ಹಿಡ್ಕೊಂಡು ಹೇಳ್ತಾಳೆ ಪಾಂಡುರಾಜನದ್ದು, ನಿಮ್ಮನ್ನು ಸ್ವರ್ಗದಲ್ಲಿ ದೇವತೆಗಳು ಸ್ವಾಗತ ಮಾಡ್ತಾ ಇರ್ತಾರೆ. ಯಾಕಂತ ಹೇಳಿದರೆ ನೀವು ಮಾಡಿದ ಪುಣ್ಯ ಏನಿದೆ ಅದು ಸ್ವರ್ಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗುವಂಥದ್ದು. ಆದರೆ ನಾವು ಮಾತ್ರ ಇಲ್ಲೇ ಇದ್ದೇವೆ, ಅದಕ್ಕೆ ನಾನು ಬರ್ತೇನೆ. ನೀವಿಲ್ದಿದ್ದ ಮೇಲೆ ನಾನು ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾನು ನಿಮ್ಮೊಟ್ಟಿಗೆ ಬರ್ತೇನೆ, ಸಹಗಮನವನ್ನು ಮಾಡಿಬಿಡ್ತೇನೆ, ನಿಮ್ಮೊಟ್ಟಿಗೆ ನಾನು ಪ್ರಾಣವನ್ನು ತ್ಯಾಗ ಮಾಡ್ತೇನೆ ನಿಮ್ಮೊಟ್ಟಿಗೆ ಅಂತ ಕುಂತಿ ಹೇಳ್ತಾಳೆ. ಯಾಕಂದರೆ ನಾನು ಜ್ಯೇಷ್ಠ, ನಾನು ಮೊದಲನೇ ಪತ್ನಿ, ಅದರಿಂದಾಗಿ ನಾನು ಸಹಗಮನವನ್ನು ಮಾಡ್ತೇನೆ ಅಂತ. ಅದಕ್ಕೆ ಇವಳು ಹೇಳ್ತಾಳೆ, ಮಾದ್ರಿ ಹೇಳ್ತಾಳೆ, ಇಲ್ಲ ನಾನು ಹೋಗ್ತೇನೆ. ಯಾಕಂದರೆ ನನ್ನಿಂದಾಗಿ ಪಾಂಡುರಾಜ ಈ ರೀತಿ ಆದದ್ದು. ಅಷ್ಟು ಮಾತ್ರ ಅಲ್ಲ, ಯಾವಾಗ ಪಾಂಡುರಾಜ ನನ್ನನ್ನು ಅಪ್ಪಿಕೊಂಡಾಗ ನನಗೂ ಕಾಮ ಹೆಚ್ಚಾಗಿಬಿಟ್ಟಿದೆ. ನನ್ನ ಕಾಮ ಇನ್ನೂ ಪೂರ್ಣೆ ಆಗಿಲ್ಲ, ನನ್ನ ಆಸೆ ಇನ್ನೂ ಪೂರ್ಣೆ ಆಗಿಲ್ಲ. ಅದಕ್ಕೆ ನಾನು ಸತ್ತು ಸ್ವರ್ಗಲೋಕದಲ್ಲಾದರೂ ಗಂಡನೊಟ್ಟಿಗೆ ನಾನು ಸೇರ್ತೇನೆ, ಅದರಿಂದಾಗಿ ನನಗೆ ಬಿಡು ಅಂತ ಹೇಳ್ತಾಳೆ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ಮಾತು ಹೇಳ್ತಾಳೆ ಮಾದ್ರಿ, ಬಹಳ ಒಳ್ಳೆ ಮಾತು. ಕುಂತಿ, ನೀನು ಸಹಗಮನ ಮಾಡಬೇಡ. ಯಾಕಂತ ಹೇಳಿದ್ರೆ ಈ ಮಕ್ಕಳೇನಿದ್ದಾರೆ, ಮಕ್ಕಳನ್ನು ನೀನೇ ನೋಡ್ಕೊಳ್ಬೇಕು. ಅಲ್ಲ, ನೀನು ನೋಡ್ಕೊ ಅಂತ ಕುಂತಿ ಹೇಳ್ತಾಳೆ. ನೀನು ನೋಡ್ಕೊ, ನಾನು ಯಾಕೆ ನೋಡ್ಕೊಳ್ಬೇಕು? ನನ್ನ 3 ಮಕ್ಕಳನ್ನು ನೀನೇ ನೋಡ್ಕೊ, ನಾನು ಗಂಡನೊಟ್ಟಿಗೆ ಹೊರಟು ಹೋಗ್ತೇನೆ, ಸಹಗಮನ ಮಾಡ್ತೇನೆ. ಅಂದರೆ ಸಹಗಮನ ಮಾಡಲಿಕ್ಕೆ ಇವಾಗ ಇಬ್ಬರಲ್ಲೂ ಗಲಾಟೆ. ನಾನು ಗಂಡನೊಟ್ಟಿಗೆ ಹೋಗ್ತೇನೆ, ನಾನು ಗಂಡನೊಟ್ಟಿಗೆ ಹೋಗ್ತೇನೆ ಅಂತ. ಆದರೆ ಇಬ್ಬರು ಹೋಗಲಿಕ್ಕೆ ಇಲ್ಲ, ಯಾಕಂದರೆ ಮಕ್ಕಳಿದ್ದಾವಲ್ವ, 5 ಮಕ್ಕಳು ಅನಾಥ ಆಗ್ತಾವಲ್ವ, ಅದಕ್ಕೋಸ್ಕರ. ಅದಕ್ಕೆ ಮಾತ್ರಿ ಒಂದು ಒಳ್ಳೆ ಮಾತು ಹೇಳ್ತಾಳೆ ಕುಂತಿಯ ಬಗ್ಗೆ. ನೋಡಿ, ಯಾವತ್ತು ಒಬ್ಬಳು ಹೆಣ್ಣು ಇನ್ನೊಬ್ಬಳು ಹೆಣ್ಣನ್ನು, ಅದು ಸವತಿ ಈ ರೀತಿ ಹೊಗಳುವಂಥ ಅದು ಬಹಳ ಕಮ್ಮಿ. ಮಾದ್ರಿ ಕುಂತಿ ಅನುಕೊಳ್ತಾಳೆ, ಮಮ ಹೇತೋರ್ ಗತೋ ರಾಜ ದಿವಂ ಭರತ ಸತ್ತಮಃ ನ ಚೈವ ತಾದೃಶಿ ಬುದ್ಧಿ ಬಾಂಧವಾಶ್ಚನ ತಾದೃಶಾ. ನನ್ನ ಕಾರಣದಿಂದಾಗಿ ರಾಜ ಹೊರಟೋದ, ಪಾಂಡುರಾಜ ಹೊರಟೋದ. ಮತ್ತು ಕುಂತಿ, ನಿನ್ನಷ್ಟು ಒಳ್ಳೆ ಬುದ್ಧಿ ನನಗಿಲ್ಲ ಅಂತ ಹೇಳ್ತಾಳೆ. ಮಾದ್ರಿ, ನಿನ್ನಷ್ಟು ಒಳ್ಳೆ ಬುದ್ಧಿ ನನಗಿಲ್ಲ. ಅಷ್ಟು ಮಾತ್ರ ಅಲ್ಲ, ನಿನ್ನ ಬಾಂಧವರೇನಿದ್ದಾರೆ, ನಿನ್ನ ಬಾಂಧವರು ಎಷ್ಟು ವಿಶಾಲವಾದ ಮನಸ್ಸುಳ್ಳವರಿದ್ದಾರೆ, ಆ ರೀತಿ ನನ್ನ ಬಾಂಧವರಿಲ್ಲ. ಅದಕ್ಕಾಗಿ ನಚೋತ್ಸಹೇ ಧಾರಯಿತುಂ ಪ್ರಾಣಾನ್ ಭರ್ತ್ರಾ ವಿನಾಕೃತ ತಸ್ಮಾದ್ ತಮನುಯಾಸ್ಯಾಮಿ ಯಾಂತಂ ವೈವಸ್ವತ ಕ್ಷಮಂ. ಅದರಿಂದಾಗಿ ನಾನೇ ಪ್ರಾಣತ್ಯಾಗ ಮಾಡುತ್ತೇನೆ, ಗಂಡನೊಟ್ಟಿಗೆ ನಾನೇ ಹೋಗಿಬಿಡ್ತೇನೆ ಅಂತ ಹೇಳ್ತಾ ಇದ್ದಾಳೆ. ವರ್ತೇಯಂ ನ ಸಮಾಂ ವೃತ್ತಿಂ ಜಾತ್ವಹಂ ಚ ಸುತೇಷುತೆ ತಥಾ ಹಿ ವರ್ತಮಾನಾಂ ಮಾಂ ಅಧರ್ಮ ಸಂಸ್ಪೃಶೇತ್ ಮಹಾನ್. ನೋಡು ಕುಂತಿ, ನೀನು ಯಾವ ರೀತಿ ನನ್ನ ಮಕ್ಕಳನ್ನು ನೋಡ್ಕೊಳ್ತೀಯ ಆ ರೀತಿ ನನಗೆ ನಿನ್ನ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ಆಗೋಲ್ಲ ಅಂತ ಹೇಳ್ತಾಳೆ. ಸ್ಪಷ್ಟ ಹೇಳ್ತಾಳೆ, ನನಗೆ ಗೊತ್ತು ನಿನ್ನ ಮನಸ್ಸು ಎಷ್ಟು ವಿಶಾಲ ಅಂತ ಹೇಳಿದರೆ, ನಕುಲ ಸಹದೇವರನ್ನು ನಿನ್ನ ಮಕ್ಕಳಾಗೆ ನೀನು ನೋಡ್ಕೊಳ್ತೀಯ. ಆದರೆ ನನ್ನದು ನಿನ್ನಷ್ಟು ದೊಡ್ಡದಿಲ್ಲ ಮನಸ್ಸು. ಧರ್ಮರಾಜ, ಭೀಮಸೇನ, ಅರ್ಜುನ ಇವರನ್ನು ನನ್ನ ಮಕ್ಕಳಾಗಿ ನಾನು ನೋಡ್ಕೊಳ್ಳಿಕ್ಕಾಗೋಲ್ಲ ಅಂತ ಒಪ್ಕೊಂಡ್ಬಿಟ್ಲು ಅವಳು. ಅದರಿಂದಾಗಿಯೇ ನನ್ನ ಮಕ್ಕಳನ್ನು ನಿನಗೆ ಒಪ್ಪಿಸ್ತಾ ಇದ್ದಾಳೆ. ನೀನು ಅಷ್ಟು ಚೆನ್ನಾಗಿ ನೋಡ್ಕೊಳ್ತೀಯ ಅನ್ನುವಂಥ ಭರವಸೆ ನನಗಿದೆ ಅಂತ ಹೇಳ್ತಾಳೆ. ನಾನೇ ಹೋಗ್ತೇನೆ ಅಂತ. ಇಷ್ಟ ಆಗಬೇಕಾದ್ರೆ ಅಲ್ಲಿದ್ದ ಋಷಿಮುನಿಗಳು ಕೂಡ ಇವರಿಬ್ಬರು ಗಲಾಟೆ ಮಾಡ್ಕೊಳ್ತಾ ಇದ್ದಾರೆ. ನಾನು ಹೋಗ್ತೇನೆ ಅಂತ. ಅದಕ್ಕೆ ಅಲ್ಲಿದ್ದ ಋಷಿಮುನಿಗಳೆಲ್ಲ ತಡೆದು ಹೇಳ್ತಾರೆ, ನೋಡಿ, ನಿಮ್ಮಲ್ಲಿ ಯಾರೊಬ್ಬರು ಇರಲೇಬೇಕು. ಯಾಕಂದರೆ ಆ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೋಸ್ಕರ ಯಾರು ಹೋದರೆ ಒಳ್ಳೆಯದು ಅಂಥೇಳಿ ಅವರು ಹೇಳ್ತಾರೆ, ಮಾದ್ರಿಯೇ ಹೋಗಲಿ. ಕಾರಣ ಏನು ಅಂದರೆ, ಮಾದ್ರಿಯಿಂದಾಗಿ ಪಾಂಡುರಾಜ ಮರಣವನ್ನು ಹೊಂದಿದ. ಅಲ್ಲ, ಮಾದ್ರಿಯಿಂದಾಗಿ ಯಾಕೆ ಮರಣ ಹೊಂದಿದ? ಇದರ ಹಿಂದೆ ಒಂದು ಕಾರಣ ಇದೆ ಅಂತ ಹೇಳ್ತಾರೆ. ಕುಂತಿ ಯಾರನ್ನು ಕರೆದ್ಲು ನನಗೆ ಮಕ್ಕಳು ಬೇಕು ಅಂತ, ಅವರೆಲ್ಲರೂ ಕೂಡ ಪಾಂಡುರಾಜನಿಗಿಂತ ಶ್ರೇಷ್ಠರಾದವರು, ಅಂದರೆ ಯೋಗ್ಯತೆಯಲ್ಲಿ. ಪಾಂಡುರಾಜ ಪರಾವಹ ಅಂತ ಒಬ್ಬ ಮರುತು, ಅವನಿಗಿಂತ ಶ್ರೇಷ್ಠರಾದವನನ್ನೇ ಕರೆದದ್ದು. ಆದರೆ ಇವಳೇನಿದ್ದಾಳೆ ಮಾದ್ರಿ, ದುರಾಸೆಯಿಂದಾಗಿ ಅಶ್ವಿನಿ ದೇವತೆಗಳನ್ನು ಕರೆದ್ಲು. ಅಶ್ವಿನಿ ದೇವತೆಗಳು ಪಾಂಡುರಾಜನಿಗಿಂತ ಸಣ್ಣವರವರು ಯೋಗ್ಯತೆಯಲ್ಲಿ. ಅದರಿಂದಾಗಿ ಅವಳಿಗೆ ದೋಷ ಬಂತು. ಅದಕ್ಕೆ ಅವಳೇ ಕಾರಣ ಅಲ್ಲ, ಗಂಡನ ಸಾವಿಗೆ ಕಾರಣವಾದದ್ದು ಅದಕ್ಕೆ ಮಾದ್ರಿ ಅಂತ ಹೇಳ್ತಾರೆ. ಈ ಕಾರಣದಿಂದ ಇದನ್ನು ಬಾಯಿ ಬಿಟ್ಟು ಹೇಳೋಲ್ಲ, ಆದರೆ ಇದನ್ನು ಮಧ್ವಾಚಾರ್ಯರು ಸ್ಪಷ್ಟ ಹೇಳ್ತಾರೆ. ಈ ಕಾರಣದಿಂದಾಗಿ ಅವಳು ಗಂಡನ ಸಾವಿಗೆ ಕಾರಣ ಆದಳು. ನಾನೇ ಸಹಗಮನವನ್ನು ಋಷಿಗಳೆಲ್ಲ ಹೇಳಿದ್ರು, ಇವಳು ಮಾಡಲಿ, ಮಾದ್ರಿ ಮಾಡಲಿ. ಕುಂತಿ ಮಕ್ಕಳನ್ನು ನೋಡಿಕೊಂಡಿರಲಿ, ತಾನು ವ್ರತನಿಷ್ಠಳಾಗಿರಲಿ. ಯಾಕಂದರೆ ಗಂಡ ಮರಣವನ್ನು ಹೊಂದಿದ ಬಳಿಕ ಹೆಣ್ಣು ಗಂಡನೊಟ್ಟಿಗೆ ಸಹಗಮನ ಮಾಡಬೇಕು ಅಂತ ನಿಯಮ ಇಲ್ಲ. ಮಾಡಿದರೆ ಒಳ್ಳೆಯದೇ,
ಇದ್ದದೇ ಇದ್ದ ಈ ಪಕ್ಷದಲ್ಲಿ ಯಾವ ರೀತಿ ಇರಬೇಕು ಅದನ್ನು ಹೇಳ್ತಾರೆ. ಈ ರೀತಿ ಇದ್ದೂ ಕೂಡ ಗಂಡನ ಲೋಕವನ್ನು ಪಡಿಬಹುದು ಒಬ್ಬಳು ಪತ್ನಿ. ಹೇಗೆ ಅಂತೇಳಿದರೆ, ಭರ್ತ್ರಾನುಮರಣಂ ಸಾರ್ಧಂ ಫಲವಾನ್ ನಾತ್ರ ಸಂಶಯ ಯುವಾಭ್ಯಾಂ ದುಷ್ಕರಂ ತೈತದು ವದಂತಿ ದ್ವಿಜಪುಂಗವಾ ಮೃದೇ ಭರ್ತರಿಯಾ ಸಾಧ್ವಿ ಬ್ರಹ್ಮಚರ್ಯವ್ರತೆ ಸ್ಥಿತ. ಗಂಡನ ಮರಣದ ಬಳಿಕ ಯಾವ ಹೆಣ್ಣು ತಾನು ಬ್ರಹ್ಮಚರ್ಯದಲ್ಲಿದ್ದವಳಾಗಿ, ಆನಂತರ ಅವಳೊಂಥರ ಸನ್ಯಾಸಿನಿ ಇದ್ದಾಗೆ ಬ್ರಹ್ಮಚರ್ಯದಲ್ಲಿದ್ದವಳಾಗಿ, ಯಮೈಶ್ಚ ನಿಯಮೈಶ್ರಾಂತ ಮನೋವಾಕ್ಕಾಯಜೈ ಶುಮೈಹಿ, ಒಳ್ಳೆ ನಿಯಮದಲ್ಲಿದ್ದವಳಾಗಿ, ನಿಯಮ ಅಂದರೆ ತನ್ನಲ್ಲಿ ಒಳ್ಳೊಳ್ಳೆ ನಿಯಮಗಳನ್ನು ಅಳವಡಿಸಿಕೊಂಡು ಇಂದ್ರಿಯ ನಿಗ್ರಹದಿಂದ ಇದ್ದವಳಾಗಿ, ಮನಸ್ಸಿನಿಂದ ಏನನ್ನೂ ಬಯಸದೆ, ಹೆಚ್ಚು ಮಾತನ್ನಾಡದೆ, ಎಷ್ಟು ಬೇಕೋ ಅಷ್ಟು ಮಾತುಗಳನ್ನಾಡುತ್ತಾ ಆದಷ್ಟು ದೇವರ ಆರಾಧನೆಯನ್ನು ಮಾಡಿಕೊಂಡು, ಭರ್ತಾರಂ ಚಿಂತಯಂತಿ ಸಾ ಭರ್ತಾರಂ ನಿಸ್ತರೇಚ್ಛುಭ, ತನ್ನ ಪತಿಯ ಒಳಗಿರುವ ದೇವರನ್ನೇ, ನಿಜವಾಗಲೂ ಪತಿಯ ಆರಾಧನೆ, ಪತಿವ್ರತ ಅಂದರೆ ಗಂಡನ ಸೇವೆ ಮಾಡುವುದು ಅಂತ ಅರ್ಥ ಅಲ್ಲ, ಗಂಡನೊಳಗೆ ದೇವರನ್ನು ಕಾಣುವುದು. ಯಾವ ರೀತಿ ಗಂಡಸರು ಪ್ರತಿಮೆಯಲ್ಲಿ ದೇವರನ್ನು ಕಾಣ್ತಾರೆ, ಹಾಗೆ ಸ್ತ್ರೀಯರು ತಮ್ಮ ಪತಿಯಲ್ಲಿ ದೇವರನ್ನು ಕಾಣ್ತಾರೆ. ಆ ರೀತಿ ಗಂಡನ ಮರಣದ ಬಳಿಕವೂ ಕೂಡ ಗಂಡನೊಳಗೆ ದೇವರನ್ನು ಚಿಂತಿಸ್ತಾ ಯಾರಿರ್ತಾಳೋ, ಇಷ್ಟೆಲ್ಲ ನಿಯಮಗಳಿಂದ ಕೂಡಿಕೊಂಡವಳಾಗಿ, ಯಾವುದೇ ಅಲಂಕಾರವನ್ನು ಬಯಸದೆ, ಯಾವುದೇ ಐಷಾರಾಮ ಜೀವನವನ್ನು ಬಯಸದೆ ಸನ್ಯಾಸಿನಿಯಾಗಿ ಆಗಿರ್ತಾಳೋ, ಅವಳು ಕೂಡ ತಾನು ಪತಿವ್ರತೆಯ ಹಾಗೆಯೇ ಶ್ರೇಷ್ಠಳಾದವಳು. ಮರಣದ ಬಳಿಕ ಗಂಡನ ಲೋಕವನ್ನೇ ಹೋಗಿ ಸೇರ್ತಾಳೆ. ಅದಕ್ಕಾಗಿ ಕುಂತಿ ನೀನು ಆ ರೀತಿ ಇರು ಅಂತ ಹೇಳ್ತಾರೆ. ಮಾದ್ರಿ ನೀನು ಗಂಡನೊಟ್ಟಿಗೆ ಸಹಗಮನವನ್ನು ಮಾಡು ಅಂತ ಹೇಳ್ತಾರೆ. ಕುಂತಿ ಹೇಳ್ತಾಳೆ, ಆಯಿತು, ಋಷಿಗಳು ಯಾವ ರೀತಿ ಹೇಳ್ತಾರೋ ಅದೇ ರೀತಿ ನಡ್ಕೊಳ್ತೇವೆ ಅಂತ. ಮಾದ್ರಿ ಮತ್ತೆ ಬಂದು ಕುಂತಿಗೆ ನಮಸ್ಕಾರ ಮಾಡ್ತಾಳೆ. ಮಾಡಿ ಹೇಳ್ತಾಳೆ, ಕುಂತಿ ಸಮರ್ಥ ಪುತ್ರಾಣಾಂ ಯುಗಕ್ಷೇಮಸ್ಯ ಧಾರಣೆ. ನಾನು ನನ್ನ ಮಕ್ಕಳನ್ನು ನಿನಗೆ ಧೈರ್ಯದಿಂದ ಒಪ್ಪಿಸಿ ಹೋಗ್ತಾ ಇದ್ದೇನೆ. ಯಾಕಂದರೆ ನನ್ನ ಮಕ್ಕಳನ್ನು ನಿನ್ನ ಮಕ್ಕಳಿಗಿಂತಲೂ ಚೆನ್ನಾಗಿ ನೋಡ್ಕೊಳ್ತೀಯ ಅನ್ನುವಂತಹ ಧೈರ್ಯ, ಭರವಸೆ ನನಗಿದೆ. ಕುಂತ್ಯಾಶ್ಚ ವೃಷ್ಣಯೋ ನಾಥಾಹ ಕುಂತಿ ಭೋಜಸ್ತಥೈವ ಚ. ಅಷ್ಟು ಮಾತ್ರ ಅಲ್ಲ, ನಿನಗೆ ನಾಳೆ ಯಾರೂ ಗತಿ ಇಲ್ಲ ಅಂತಲ್ಲ, ಯಾಕಂದರೆ ಯಾದವರಿದ್ದಾರೆ, ಈ ಕಡೆಯಿಂದ ಕುಂತಿ ಭೋಜ ಇದ್ದಾನೆ, ರಾಜ ಇದ್ದಾನೆ, ನಿನಗೆ ಇಷ್ಟು ಸಹಾಯಕರಿದ್ದಾರೆ. ಅದಕ್ಕಾಗಿ ನಾನು ನನ್ನ ಮಕ್ಕಳ ನಿನಗೆ ಒಪ್ಪಿಸಿ ಹೋಗ್ತಾ ಇದ್ದೇನೆ ಅಂತ ಹೇಳಿ ಧರ್ಮರಾಜನ ಕೈ ಹಿಡ್ಕೊಂಡು ಹೇಳ್ತಾಳೆ, ನೋಡಿ, ನಾನು ಈ ಇಬ್ಬರು ಮಕ್ಕಳಿದ್ದಾರಲ್ವ, ಅವರಿಗೆ ಒಂಥರ ದಾಸಿ ಇದ್ದಾಗಿದ್ದವಳಷ್ಟೇ, ಅಂದರೆ ಈ ಕೆಲಸದವಳಿದ್ದಾಗಿದ್ದವಳಷ್ಟೇ ನಾನು. ಅಹಂ ಧಾತ್ರಿ. ನಿಜವಾಗಿಯೂ ಕೂಡ ಇವಳ ಹೆತ್ತ ತಾಯಿ ಯಾರು ಅಂದರೆ ನಕುಲ ಸಹದೇವರದ್ದು ಕುಂತಿಯೇ. ಯಾಕಂದರೆ ಹೆತ್ತ ತಾಯಿಯ ಪ್ರೀತಿಯನ್ನು ಕೊಟ್ಟಿದ್ದಾಳೆ ನಕುಲ ಸಹದೇವರಿಗೆ. ನಾನು ಪಡೆದೆ ಅಷ್ಟೇ, ಆದರೆ ಆ ಪ್ರೀತಿ ಇವಳಿಂದ ಸಿಕ್ಕಿದೆ. ಅದಕ್ಕಾಗಿ ನೀವು 5 ಮಂದಿಯೂ ಕೂಡ ಒಟ್ಟಿಗೆ ಇರಿ. ಧರ್ಮರಾಜ, ನೀನೇ ಇನ್ನು ತಂದೆ ಆ ನಕುಲ ಸಹದೇವರಿಗೆ. ಆ ರೀತಿ ಮಕ್ಕಳನ್ನು ನೋಡ್ಕೊಳ್ಬೇಕು ಅಂತ ಹೇಳಿ ಮಾದ್ರಿ ಏನಿದ್ದಾಳೆ ಗಂಡನೊಟ್ಟಿಗೆ ಸಹಗಮನ ಮಾಡಲಿಕ್ಕೆ ಸಿದ್ಧಳಾದ್ಲು. ಆ ಪುರೋಹಿತರೇನಿದ್ದಾರೆ ಚಿತೆಯನ್ನು ತಯಾರು ಮಾಡಿದರಂತೆ. ಹೇಗೆ ಅಂತೇಳಿದರೆ, ಆ ಪಾಂಡುರಾಜ ಅಶ್ವಮೇಧ ಯಾಗ ಮಾಡಿದವ, ಆ ಅಶ್ವಮೇಧ ಯಾಗದ ಬೆಂಕಿ ಹಾಗೆ ಜ್ವಲಿಸ್ತಾ ಇತ್ತಂತೆ. ಆ ಅಶ್ವಮೇಧ ಯಾಗದ ಬೆಂಕಿಯನ್ನು ತಗೊಂಬಂದು ಅದನ್ನು ಧರ್ಮರಾಜನ ಮೂಲಕ ಕೊಡಿಸಿದ್ದಾರೆ. ಹೀಗೆ ಧರ್ಮರಾಜ ಉಳಿದ ಎಲ್ಲ ತಮ್ಮಂದಿರು ಈ ಪಾಂಡುರಾಜನ ಅಂತ್ಯ ಸಂಸ್ಕಾರವನ್ನು ಮಾಡಿದರಂತೆ. ರಾಜೋಚಿತವಾಗಿ ಯಾವ ರೀತಿ ಮಾಡಬೇಕೋ ಆ ರೀತಿ ಕ್ರಮ ಪ್ರಕಾರವಾಗಿ ಮಾಡಿ ಮುಗಿಸಿದಾರಂತೆ. ಆನಂತರ ಮುಂದಿನ ಕಥೆ ಕುಂತಿ ಹಾಗೂ ಈ ಪಾಂಡವರು. ಅವರು ಮುಂದೆ ಏನಾದರೂ ಋಷಿಗಳೆಲ್ಲ ಯೋಚನೆ